ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತಾ? ಎಲ್ಲಿಗೆ ಪಪ್ಪಿನಮ್ಮ ಬಾಬು? ದೂರ ಪಪ್ಪಿನಮ್ಮ? ನಾಟ್ ಅನಿಮಲ್ಸ್ ತೂವರೆ ಝೂಗೆ ಹೋದಲ್ಲ ಎಂಕಲು. ಝೂಗೆ ನಾವು ಝೂಗೆ ಹೋಗ್ತಾ ಇದ್ದೇವೆ. ಬನ್ನಿ, ಬ್ಯಾರಿನಲ್ಲಿರುವ ಅನಿಮಲ್ಸ್ ಎಲ್ಲ ನಿಮ್ಗೆ ನಾವು ತೋರಿಸ್ತೇವೆ, ಯಾವ್ದೆಲ್ಲ ಅನಿಮಲ್ಸ್ ಝೂ ನಲ್ಲಿ ಉಂಟು ಅಂತ. ಅತ್ತಮ್ಮ? ಎಸ್, ಕಮ್ ಆನ್, ಲೈಕ್ ಸಬ್ಸ್ಕ್ರೈಬ್. ಇವಾಗ ನಮ್ಗೆ ಇಲ್ಲಿ 1 ವೀಕ್ ಈದ್ ಹಾಲಿಡೇಸ್ ಉಂಟು. ಈದ್ ಹಾಲಿಡೇಸ್ ಉಂಟು, ಅದಕ್ಕೋಸ್ಕರ ನಾವು ಇವಾಗ ದಿವಸಕ್ಕೆ ಒಂದೊಂದು ದಿವಸ ಒಂದೊಂದು ಕಡೆಗೆ ಹೋಗುವ ಪ್ಲಾನ್ ಮಾಡ್ತಾ ಇದ್ದೇವೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡುವ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಬಹ್ರೈನ್ನ ಅತ್ಯಂತ ಬ್ಯೂಟಿಫುಲ್ ಮತ್ತು ಒಂದು ಯೂನಿಕ್ ಪ್ಲೇಸ್ ಆದ ಅಲ್ ಅರೀನ್ ವೈಲ್ಡ್ ಲೈಫ್ ಪಾರ್ಕ್ ಅಂಡ್ ರಿಸರ್ವ್ಗೆ ಹೋಗ್ತಾ ಇದ್ದೇವೆ. ಯೂಶ್ವಲಿ ಬಹ್ರೈನ್ ಅಂದ್ರೆ ಡೆಸರ್ಟ್, ಸ್ಕೈ ಸ್ಕ್ರೇಪರ್ಸ್, ಮಾಲ್ಸ್ ಮತ್ತು ಸಿಟಿ ಲೈಫ್ ನೆನಪಾಗುತ್ತೆ. ಬಟ್ ಟುಡೇ ನಾನಿವತ್ತು ಒಂದು ಡಿಫ್ರೆಂಟ್ ಸೈಡ್ ಆಫ್ ಬಹ್ರೈನ್ ನಿಮಗೆ ತೋರಿಸ್ತೀನಿ. ದಿಸ್ ಪ್ಲೇಸ್ ಇಸ್ ಹೋಮ್ ಟು ಮೆನಿ ಅನಿಮಲ್ಸ್, ಬರ್ಡ್ಸ್ ಮತ್ತೆ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳ್ಬೋದು. ನೇಚರ್ ಲವರ್ಸ್ ಮತ್ತೆ ಅನಿಮಲ್ ಲವರ್ಸ್ ಮತ್ತು ಫ್ಯಾಮಿಲಿ ಔಟಿಂಗ್ ಇಷ್ಟಪಡುವವರಿಗೆ ಈ ಪ್ಲೇಸ್ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್. ಸೊ ಬನ್ನಿ, ಹಾಗಾದ್ರೆ ಇವತ್ತು ನಾವು ಈ ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡುವ. ಲೆಟ್ಸ್ ಸಿ ಯಾವ ಅನಿಮಲ್ಸ್ ಅನ್ನು ನಾವಿವತ್ತು ನೋಡಬಹುದಂತ. ಸ್ನೇಹಿತರೆ, ಈ ವೈಲ್ಡ್ ಲೈಫ್ ಪಾರ್ಕ್ ಲೊಕೇಟ್ ಆಗಿರುವುದು ಬಹ್ರೈನ್ನ ಝಲಕ್ ಏರಿಯಾದಲ್ಲಿ. ದ ಡ್ರೈವ್ ಉಂಟಲ್ಲ ತುಂಬಾನೇ ಅಮೇಸಿಂಗ್ ಆಗಿತ್ತು. ಸಿಟಿ ಕ್ರೌಡ್ ಇಂದ ದೂರ ಹೋಗ್ತಾ ಹೋಗ್ತಾ ನೇಚರ್ ಫೀಲ್ ಸ್ಟಾರ್ಟ್ ಆಗುತ್ತೆ. ಪಾರ್ಕ್ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಓಪನ್ ಇರುತ್ತೆ. ಯಾವಾಗ ಅಂದ್ರೆ ಶನಿವಾರದಿಂದ ಗುರುವಾರದೊಳಗೆ. ಆದರೆ ಫ್ರೈಡೆ ಮಾತ್ರ 12:30ಯಿಂದ 6 ಗಂಟೆ ತನಕ. ಟಿಕೆಟ್ ಪ್ರೈಸ್ ನೋಡಿ, ಪ್ರತಿಯೊಬ್ಬರಿಗೂ 2 BD per ಪರ್ಸನ್. ಚಿಲ್ಡ್ರನ್ಸ್ ಅಂಡರ್ 2 years ಅವರಿಗೆ ಫ್ರೀ ಎಂಟ್ರಿ. ಫೈನಲಿ ಟಿಕೆಟ್ ತಗೊಂಡು ಎಂಟ್ರಿ ಆದ್ವಿ. ನಮ್ಮಿಬ್ಬರಿಗೆ ಚಾರ್ಜ್ ಮಾಡಿದ್ರು, ಬಟ್ ಕೀಕಿಗೆ ಚಾರ್ಜ್ ಮಾಡಲಿಲ್ಲ. ಸೊ 4 BD ನಮ್ಮ ಇಬ್ಬರಿದು ಎಂಟ್ರೆನ್ಸ್ ಟಿಕೆಟ್ಗೆ ಪ್ರೈಸ್. ಫಸ್ಟ್ ಇಂಪ್ರೆಷನ್ ನೋಡಿದ್ರೆ ಪ್ಲೇಸ್ ತುಂಬಾನೇ ಕ್ಲೀನ್ ಆಗಿತ್ತು, ವೆಲ್ ಮೇಂಟೈನ್ಡ್ ಅಂಡ್ ಫ್ಯಾಮಿಲಿ ಫ್ರೆಂಡ್ಲಿ. ಸುತ್ತಮುತ್ತ ಹಸಿರು ವಾತಾವರಣ, ಮರಗಳು ಮತ್ತು ಶಾಂತ ಪರಿಸರ ಮನಸ್ಸಿಗೆ ತುಂಬಾ ನೆಮ್ಮದಿ ನೀಡುತ್ತಿತ್ತು. ನಗರದ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ಪ್ರಕೃತಿಯ ಮಧ್ಯೆ ಸಮಯ ಕಳೆಯಬೇಕಂದ್ರೆ ಈ ಜಾಗ ಸೂಕ್ತವಾಗಿದೆ ಅಂತ ಹೇಳ್ಬಹುದು. ಒಳಗಡೆ ಎಂಟ್ರಿ ಆದ ತಕ್ಷಣ ನಾವು ನೋಡಿದ್ದು ಫಸ್ಟ್ ಬರ್ಡ್ ಫ್ಲೆಮಿಂಗೋ. ಅಂಡ್ ಹಾನೆಸ್ಟ್ಲಿ ಫಸ್ಟ್ ಲುಕ್ಗೆ ನಾನ್ ಥಿಂಕ್ ಮಾಡಿದೆ ಇದು ಬರ್ಡ್ ಅಲ್ಲ, ಇನ್ಸ್ಟಾಗ್ರಾಮ್ ಮಾಡೆಲ್ ಇರಬೇಕು ಅಂತ. ಅಷ್ಟು ಸ್ಟೈಲ್ ಆಗಿದ್ವು. ಅಲ್ಲೇ ನೋಡ್ತಾ ನೋಡ್ತಾ ನಮ್ಗೆ ಸಿಕ್ಕಿದ್ದು ಒಂದು ಸುಂದರವಾದ ಡಕ್. ಅಯ್ಯೋ, ಹಾನೆಸ್ಟ್ಲಿ ಅದು ನೋಡೋಕೆ ಅಂತೂ ತುಂಬಾನೇ ಕ್ಯೂಟ್ ಆಗಿತ್ತು. ಅದು ನಮ್ಮನ್ನ ನೋಡಿದ ತಕ್ಷಣ ಏನೋ ಫುಲ್ ಫೀಲಿಂಗ್ ಆಗಿದಂಗೆ ಸ್ಟ್ರೈಟ್ ನಮ್ ಕಂಡೆಗೆ ಬಂದ್ಬಿಡ್ತು. ಲೈಕ್ ಹಾಯ್ ಫ್ರೆಂಡ್ಸ್ ಆಗೋಣ ಅಂತ ಕೇಳ್ತಾ ಇರೋ ಹಾಗೆ. ಅದು ನಮ್ ಜೊತೆನೆ ವಾಕ್ ಮಾಡ್ತಾ ಬಂತು ಫುಲ್ ಫ್ರೆಂಡ್ಲಿ ಮೂಡ್ ನಲ್ಲಿ. ಆದ್ರೆ ನಾವು ಎಷ್ಟು ಬ್ರೇವ್ ಅಲ್ವಾ, ಸ್ವಲ್ಪ ಹೆದರ್ಕೊಂಡು ನಾವೇ ಬೇಗದಿಂದ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ವಿ. ಅದು ಮಾತ್ರ ಚಿಲ್ ಆಗಿ ಸ್ಟೈಲ್ ಆಗಿ ವಾಕಿಂಗ್ ಮಾಡ್ತಾ ಇತ್ತು. ನೋಡಿ ಹೇಗೆ ವಾಕ್ ಮಾಡ್ತಾ ಇದೆ ಅಂತ. ಹಾಗೇನೆ ಸ್ವಲ್ಪ ಮುಂದೆ ಹೋದಾಗ ನಮ್ಗೆ ಬರ್ಡ್ಸ್ ವಾಕ್ ಥ್ರೂ ಸೆಕ್ಷನ್ ಸಿಕ್ತು. ಅಲ್ಲಿ ಅಂತೂ ತುಂಬಾನೇ ಸುಂದರವಾದ ಬರ್ಡ್ಸ್ ಗಳೆಲ್ಲ ಇದ್ವು. ನೋಡಿ, ಒಂದು ಕ್ಯೂಟ್ ಆದ ದ್ವಾರ ಕೂಡ ಮಾಡಿದ್ದಾರೆ ಅದರೊಳಗೆ ಹೋಗ್ಲಿಕ್ಕೆ. ಹಾಗೇನೆ ಪಕ್ಕದಲ್ಲಿ ಪಾಂಡ್ ಕೂಡ ಇತ್ತು. ಅಲ್ಲಿ ನಮ್ಮ ಅಲ್ಟ್ರಾ ಸ್ಲೋ ಅಂಡ್ ಸ್ಟಡಿ ಚಾಂಪಿಯನ್ಸ್ ಇದ್ರು. ಯಾರು ಅಂತ ಗೊತ್ತಾಯ್ತಾ? ಗೆಸ್ ಮಾಡಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರು ಗೊತ್ತಾ? ನಮ್ ಟಾಟಾಯ್ಸ್, ನಮ್ ಆಮೆಗಳು ಎಲ್ಲ ಇದ್ವು. ಸಣ್ಣ ಕ್ಯೂಟ್ ಆದ ಆಮೆಗಳು ಕೂಡ ಇದ್ವು. ಅದ್ರ ಜೊತೆಗೆ ಡಕ್ ಕೂಡ ಇದ್ವು. ನಾನು ತೋರಿಸ್ತೀನಿ ನೋಡಿ ಅಲ್ಲಿ ಆಮೆಗಳೆಲ್ಲ ಇದ್ದು. ನನ್ ಕೀಕಿ ಪಾಪು ಒಂದು ಆಮೆಗಳನ್ನು ನೋಡಿ, ಓ ಮಮ್ಮ ರ್ಯಾಬಿಟ್ ಅಂಡ್ ಟಾಟಾಯ್ ಸ್ಟೋರಿ ಹೇಳ್ತಾ ಇದ್ಲು. ಅವಳಿಗೆ ಆ ಸ್ಟೋರಿದು ನೆನಪಾಯ್ತು. ಆಮೇಲೆ ನಾನು ಕೀಕಿಗೆ ಎಲ್ಲ ಕಡೆ ಉಂಟಲ್ಲ ಬರ್ಡ್ಸ್ ಅನ್ನು ತೋರಿಸ್ತಿದ್ದೆ. ಸತ್ಯ ಹಾನೆಸ್ಟ್ಲಿ ಹೇಳ್ಬೇಕಾದ್ರೆ ನನಗೆ ಒಂದು ಬರ್ಡ್ಸ್ ಇದು ಕೂಡ ಹೆಸರು ನೆನಪಿರ್ಲಿಲ್ಲ. ನನಗೆ ಓದುವಷ್ಟು ಅಲ್ಲಿ ಪೇಷನ್ಸ್ ಕೂಡ ಇರಲಿಲ್ಲ. ಕೆಲವೊಂದು ಬರ್ಡ್ಸ್ ಎಲ್ಲ ನಾನು ಹೊಸತ್ತು ತರ ನೋಡಿದಾಗೆ ಅನಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ಈ ಬರ್ಡ್ಸ್ ಲೈಫಲ್ಲೇ ನೋಡ್ತಾ ಇದ್ದೇನೆ ಅಂತ ಅನಿಸ್ತಾ ಇತ್ತು. ನಾನು ಸುಮಾರು ಸತಿ ಈ ಪಾರ್ಕಿಗೆ ಬಂದಿದ್ದೇನೆ. ಇದೇನು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡೋದಲ್ಲ, ಸುಮಾರು ಸತಿ ಬಂದಿದೆ. ನೋಡಿ, ನಮ್ಮೂರಲ್ಲಿ ಎಲ್ಲ ಪಿಕಾಕ್ ಎಲ್ಲ ನೀವು ನೋಡಿದ್ರೆ ಉಂಟಲ್ಲ, ಪಿಕಾಕ್ ಗ್ರೀನ್ ಕಲರ್ ಇರುತ್ತೆ. ಬಟ್ ಇಲ್ಲಿ ಅಂತೂ ಉಂಟಲ್ಲ ಡಿಫ್ರೆಂಟ್ ಆದ ಪಿಕಾಕ್ ಅನ್ನು ನೋಡ್ಬೋದು. ಒಂದು ವೈಟ್ ಕಲರ್ ಪಿಕಾಕ್ ಮಾಡಲಿಂಗ್ ಶೂಟ್ಗೆ ಬಂದ ಹಾಗೆ ಉಂಟಲ್ಲ, ಕೆಲವೊಂದು ಪಿಕಾಕ್ಗಳೆಲ್ಲ ಪೋಸ್ ಕೂಡ ಕೊಡ್ತಾ ಇದ್ವು. ನಾವು ಆಕ್ಚುಲಿ ಪಾರ್ಕಿಗೆ ಬಂದದ್ದು ಅರ್ಲಿ ಇನ್ ದ ಮಾರ್ನಿಂಗ್. ಅರ್ಲಿ ಅಂದ್ರೆ ತುಂಬಾ ಅರ್ಲಿ ಅಲ್ಲ, 9 o'clock ಆಗಿತ್ತು. 9 o'clockಗೆ ನಾವು ಪಾರ್ಕಿಗೆ ರೀಚ್ ಆದ್ವಿ. ತುಂಬಾ ಲೇಟ್ ಆದ್ರೆ ತುಂಬಾ ಬಿಸಿಲಾಗುತ್ತೆ ಅಂತ. ಕೀಕಿ ಒಮ್ಮೆ ಚಿಕ್ಕದಿರುವಾಗ ಉಂಟಲ್ಲ, ನಾವು ಇವಳನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ವಿ. ಆವಾಗ ಅಂತೂ ಅವಳು ಎಂಜಾಯ್ ಮಾಡ್ಲಿಲ್ಲ. ಅವಳಿಗೆ ಗೊತ್ತೇ ಇಲ್ಲ ಏನೇನಂತ. ಈ ಮೇಕೆ ಅಂತ ಉಂಟಲ್ಲ ಕೀಕಿ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿತ್ತು. ಅದು ಉಂಟಲ್ಲ ಇಲ್ಲಿ ಬಂದು ಕೀಕಿ ಹತ್ರ ಮುಟ್ಟಿಸ್ಕೊಂಡು ಹೋಗ್ತಾ ಇತ್ತು. ಹಾಗೇನೆ ಅದರ ಫ್ರೆಂಡ್ಸ್ ಗಳನ್ನು ಕೂಡ ಕರ್ಕೊಂಡು ಬರ್ತಾ ಇತ್ತು. ಕೀಕಿ ಏನೋ ಕೊಡ್ತದೆ ಅಂತ ವೆಯ್ಟ್ ಮಾಡ್ತಾ ಇರ್ಬೇಕು. ಬಟ್ ಕೀಕಿ ಹತ್ರ ಏನು ಇರಲಿಲ್ಲ. ಆಕ್ಚುಲಿ ಏನು ಕೊಡ್ಲಿಕ್ಕೂ ಕೂಡ ಇಲ್ಲ. ಈ ಬರ್ಡ್
ಯಾವ್ದು ಅಂತ ಗೊತ್ತಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದ್ರೆ ನನ್ನ ಪ್ರಕಾರ ಈ ಬರ್ಡ್ ಈಮು ಇರ್ಬೇಕು, ಗೊತ್ತಲ್ವಾ? ಅದ್ರ ಎಗ್ ಎಷ್ಟೊಂದು ದೊಡ್ಡದು ಇರುತ್ತೆ ಅಂತ. ಅದ್ರ ಕಾಲ್ ಕೂಡ ಅಷ್ಟೇ ದೊಡ್ಡದಿತ್ತು, ನನ್ಕಿಂತ ಉದ್ದದ ಹೈಟ್ ಇದು ಬರ್ಡ್ ಇದು. ಸುತ್ತಾಡಿ ಅದು ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೋಸ್ಕರ ರೆಸ್ಟ್ ಮಾಡುವ ಅಂತ ಟೇಬಲ್ ಮತ್ತೆ ಚೇರ್ ಅನ್ನು ಹುಡುಕ್ತಾ ಇದ್ವಿ. ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಚೇರ್ ಮತ್ತೆ ಟೇಬಲ್ ಸಿಕ್ತು, ಹಾಗೆ ಸ್ವಲ್ಪ ರೆಸ್ಟ್ ತಗೊಂಡ್ವಿ. ಸ್ವಲ್ಪ ಲೆಫ್ಟ್ ಸೈಡ್ಗೆ ನೋಡಿದ ತಕ್ಷಣ ಡೆಸರ್ಟ್ ಪ್ಲಾಂಟ್ಸ್ ಗಾರ್ಡನ್ ಕೂಡ ಸಿಕ್ತು. ಇದು ಸಾಮಾನ್ಯ ಗಾರ್ಡನ್ ಅಂತ ಅನ್ಕೊಳ್ಬೇಡಿ, ಇದು ಮೋಸ್ಟ್ಲಿ ಡೆಸರ್ಟ್ ಕ್ಲೈಮೇಟ್ಗೆ ಹೊಂದಿಕೊಳ್ಳಿರುವ ಪ್ಲಾಂಟ್ಸ್ ಇಲ್ಲಿರುತ್ತೆ. ಈ ಭಾಗದಲ್ಲಿ ಕ್ಯಾಕ್ಟಸ್ ಮತ್ತು ಕಡಿಮೆ ನೀರಿನಲ್ಲಿ ಬದುಕುವ ವಿಭಿನ್ನ ರೀತಿಯ ಮರಗಳು ಮತ್ತು ಗಿಡಗಳನ್ನು ಇಲ್ಲಿ ನೋಡಬಹುದು. ಅಯ್ಯೋ, ಇಲ್ಲಿ ಉಂಟಲ್ಲ ಪ್ಲಾಂಟ್ಸ್ ಕೂಡ ಬ್ಯಾರಿನ್ ವೆದರ್ಗೆ ಅಡ್ಜಸ್ಟ್ ಆಗಿ ಬದುಕುತ್ತಾ ಇದೆ ಅಂತ ಅನ್ಸುತ್ತೆ. ಈ ಗಾರ್ಡನ್ ನ ಮುಖ್ಯ ಉದ್ದೇಶ ಅಂದ್ರೆ ಪೀಪಲ್ಗೆ ಡೆಸರ್ಟ್ ಎನ್ವೈರನ್ಮೆಂಟ್ ನಲ್ಲಿ ಕೂಡ ಪ್ರಕೃತಿ ಹೇಗೆ ಸರ್ವೈವ್ ಮಾಡುತ್ತೆ ಅನ್ನೋದನ್ನೇ ಎಜುಕೇಟ್ ಮಾಡೋದು. ಇಲ್ಲಿ ಕೆಲವು ಪ್ಲಾಂಟ್ಸ್ ತುಂಬಾನೇ ಯೂನಿಕ್ ಆಗಿ ಕಾಣುತ್ತೆ. ಹಾಗೇನೆ ವಾಕ್ ಮಾಡ್ತಾ ನಾವು ಮುಂದೆ ಬಂದ್ವಿ. ಅಲ್ಲಿ ನೋಡಿದ್ರೆ ನಮ್ಗೊಂದು ಕ್ಯಾಮಲ್ ಸಿಕ್ತು. ನಾವು ಅದಕ್ಕೆ ಹಾಯ್ ಅಂತ ಅದನ್ನ ನೋಡ್ತಾ ಇದ್ವಿ. ಅದು ಅಂತೂ ಉಂಟಲ್ಲ, ನಾನು ಬಿಸಿ ಇದ್ದೆ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ಇಗ್ನೋರ್ ಮಾಡ್ತಾ ಇತ್ತು ನಮ್ಮನ್ನು. ಅಲ್ಲಿ ಮುಂದೆ ಒಂದು ಡೈರೆಕ್ಷನ್ ಬೋರ್ಡ್ ಕೂಡ ಸಿಕ್ತು. ಅದರಲ್ಲಿ ನೋಡಿದ್ರೆ ವಿವಿಧ ವಿಭಾಗಗಳನ್ನು ಸೂಚಿಸಿದ್ರು. ಅದರಲ್ಲಿ ಬ್ಯಾರಿನ್ ಜಪಾನೀಸ್ ಫ್ರೆಂಡ್ಶಿಪ್ ಗಾರ್ಡನ್ ಇದೆ ಎಂದು ಬರೆದಿತ್ತು. ಹಾಗೆಯೇ ಬ್ಯಾರಿನ್ ಗಾರ್ಡನ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ರು. ಅದರ ಜೊತೆಗೆ ಆಫ್ರಿಕನ್ ಹ್ಯಾಬಿಟೆಂಟ್ ಎನ್ಕ್ಲೋಷರ್ಸ್ ಕೂಡ ಇದೆ ಎಂದು ಬೋರ್ಡ್ ನಲ್ಲಿ ಸೂಚನೆ ಇತ್ತು. ಈ ಜಾಗದಲ್ಲಿ ಒಂದೇ ಕಡೆ ವಿವಿಧ ರೀತಿಯ ಥೀಮ್ ಅಂತ ಹೇಳ್ಬೋದು. ಪಾರ್ಕ್ ನ ಆ ಕಡೆಗೆ ಹೋದಾಗ ತುಂಬಾ ಸೈಲೆಂಟ್ ಆಗಿತ್ತು. ಸುತ್ತಮುತ್ತ ಉಂಟಲ್ಲ ಎಲ್ಲೂ ಜನರ ಶಬ್ದ ಇಲ್ಲದೆ ತುಂಬಾ ಶಾಂತವಾದ ವಾತಾವರಣ ಇತ್ತು. ಅಲ್ಲಿ ಜಸ್ಟ್ ಪಕ್ಷಿಗಳ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸಣ್ಣ ಸಣ್ಣ ಚಿರ್ಪಿಂಗ್ ಸೌಂಡ್ಸ್ ಎಲ್ಲಾ ಕಡೆಯಿಂದ ಬರುತ್ತಾ ಇತ್ತು. ಆ ಸೌಂಡ್ ಕೇಳುವುದೇ ಒಂಥರ ಪೀಸ್ಫುಲ್ ಆಗಿತ್ತು. ಪ್ರಕೃತಿಯ ಮಧ್ಯೆ ಇದ್ದೇವೆ ಅನ್ನೋ ಫೀಲ್ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು. ಮತ್ತು ಸ್ವಲ್ಪ ಮುಂದೆ ಹೀಗೆ ವಾಕ್ ಮಾಡ್ತಾ ಹೋದಾಗ ನಮಗೆ ಡೊಮೆಸ್ಟಿಕ್ ಶೀಪ್ ಮತ್ತೆ ಡೊಮೆಸ್ಟಿಕ್ ಗೋಟ್ ಸಿಕ್ಕವು. ಅವುಗಳನ್ನು ನೋಡಿದ್ರೆ ತುಂಬಾ ಕ್ಯೂಟ್ ಆಗಿತ್ತು ಮತ್ತು ಫನ್ನಿ ಕೂಡ ಆಗಿತ್ತು ಅಂತ ಹೇಳ್ಬೋದು. ಗೋಟ್ಸ್ ಅಂತೂ ನಾವು ಅಲ್ಲಿ ಹೋಗಿದ್ರೆ ನಮ್ಗೆ ನೋಡ್ತಾ ಇದ್ದಾಗೆ ಮೇ ಅಂತ ಹೇಳ್ತಾ ಫುಲ್ ಕನ್ವರ್ಸೇಷನ್ ಶುರು ಮಾಡಿಬಿಟ್ಟು, ನಾವುಗಳು ಏನೋ ಹೇಳ್ತಾ ಇದ್ದೀವಿ ಅಂತ ಉಂಟಲ್ಲ, ಅವುಗಳು ಕೂಡ ಆಕ್ಚುಲಿ ರಿಪ್ಲೈ ಮಾಡ್ತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ರೆ ಉಂಟಲ್ಲ, ನಮ್ಗೆ ಕೂಡ ಮೇಕೆಗಳ ಭಾಷೆ ಉಂಟಲ್ಲ ತುಂಬಾನೇ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಏನೋ ಗೊತ್ತಿಲ್ಲ, ನೋಡಿ ನಾನೊಂದು ಕ್ಲಿಪ್ ಹಾಕ್ತೀನಿ ಇಲ್ಲಿ. ತುಂಬಾನೇ ಫನಿ ಆಗಿತ್ತು ಅಲ್ವಾ? ನಾವಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಪಾರ್ಕ್ ನಲ್ಲಿ. ಸುತ್ತಮುತ್ತ ನಡೆಯುತ್ತಾ ಹೋದಂತೆ ಒಂದೊಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇತ್ತು. ಮುಂದೆ ಹೋದಾಗ ನಮ್ಗೆ ಸಿಕ್ತು ಬ್ಲೂ ವೈಲ್ಡ್ ಬೀಸ್ಟ್ ಕೂಡ. ಅದನ್ನ ನೋಡೋಕೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ದೇಹದ ಮೇಲೆ ಡಾರ್ಕ್ ಸ್ಟ್ರೈಪ್ಸ್ ತರ ಪ್ಯಾಟರ್ನ್ ಇತ್ತು ಮತ್ತು ಓವರ್ ಆಲ್ ತುಂಬಾನೇ ಸ್ಟ್ರಾಂಗ್ ಮತ್ತು ವೈಲ್ಡ್ ಲುಕ್ ಕೂಡ ಇತ್ತು. ಅದು ತನ್ನದೇ ಶೈಲಿಯಲ್ಲಿ ಶಾಂತವಾಗಿ ಅಲ್ಲಿ ನಿಂತಿತ್ತು. ಅಲ್ಲಿ ಒಂದು ಗ್ರೀನ್ ವಾಕ್ ವೇ ಕೂಡ ಇತ್ತು ಅಂತ ಹೇಳ್ಬೋದು. ಅದು ಅಂತೂ ತುಂಬಾನೇ ಸ್ವಚ್ಛವಾಗಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ನಡುವಿನಲ್ಲಿ ವಾಕಿಂಗ್ ಪಾತ್ ಇದ್ದು ಎರಡೂ ಕಡೆ ಸಣ್ಣ ಸಣ್ಣ ಮರಗಳನ್ನು ನೆಟ್ಟಿದ್ರು. ಆದ್ದರಿಂದ ವಾಕ್ ಮಾಡ್ತಾ ಹೋದಾಗ ತುಂಬಾ ಶಾಂತವಾದ ಮತ್ತು ನ್ಯಾಚುರಲ್ ಫೀಲಿಂಗ್ ಬರ್ತಿತ್ತು. ಸುತ್ತಮುತ್ತ ಗ್ರೀನ್ ಎನ್ವೈರ್ಮೆಂಟ್ ಇದ್ದುದರಿಂದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇನ್ನು ಕೂಡ ಹೆಚ್ಚು ಪೀಸ್ಫುಲ್ ಆಗಿತ್ತು. ಮತ್ತೆ ಇನ್ನೊಂದು ಪಾರ್ಟ್ ಅಲ್ಲಿ ಬರ್ಡ್ ಸೆಕ್ಷನ್ ಇತ್ತು. ಅಲ್ಲಿ ನಾವು ಏನೆಲ್ಲ ನೋಡಬಹುದು ಅಂದ್ರೆ ಔಲ್ ನೋಡ್ಬೋದು, ಈಗಲ್ ನೋಡ್ಬೋದು. ನಾವು ಡಿಸೆಂಬರ್ ಟೈಮಲ್ಲಿ ಬಂದ್ರೆ ಉಂಟಲ್ಲ, ನಮ್ಗೆ ಈಗಲ್ ಅನ್ನು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಎಲ್ಲ ಕೊಡ್ತಾರೆ. ಅದಕ್ಕೆ ನಾವು ಪೇ ಮಾಡಬೇಕು. ಹಾಗೇನೆ ಉಂಟಲ್ಲ, ವೈಲ್ಡ್ ಲೈಫ್ಗೆ ಹೋದಾಗ ಅಲ್ಲಿ ಕೆಲವೊಮ್ಮೆ ಸ್ನೇಕ್ಸ್ ಎಲ್ಲ ಇರ್ತಾ ಇತ್ತು. ಇವಾಗ ಉಂಟಾ ಇಲ್ವಾ ಗೊತ್ತಿಲ್ಲ, ಬಟ್ ನೋಡುವ ಇವಾಗ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಸ್ನೇಕ್ಸ್ ಎಲ್ಲ ಮುಟ್ಲಿಕ್ಕೆ ಎಲ್ಲ ನಮ್ಗೆ ಕೊಡ್ತಾ ಇದ್ರು. ಹಾಗೇನೆ ಕೈಯಲ್ಲೆಲ್ಲ ಹಿಡ್ಕೊಳ್ಬಹುದು. ಅದು ಸ್ನೇಕ್ಸ್ ಅಂತ ಕಂಡ್ರೆ ಉಂಟಲ್ಲ ನಂಗೆ ತುಂಬಾನೇ ಹೆದರಿಕೆ. ಸೊ ಸ್ನೇಕ್ಸ್ ಹತ್ರ ನಾನಂತೂ ಹೋಗುದೇ ಇಲ್ಲ. ಈಗಲೂ ಕೂಡ ಯಾವತ್ತು ನಾನು ಟಚ್ ಮಾಡ್ಲಿಲ್ಲ, ಮುಟ್ಲಿಕ್ಕೂ ಕೊಡ್ಲಿಲ್ಲ, ಹತ್ತಿರ ಕೂಡ ನಾನು ಹೋಗ್ಲಿಲ್ಲ. ನೋಡಿದ್ದೇನೆ ದೂರದಲ್ಲಿ, ಬೇಕಾದ್ರೆ ಖುಷಿ ಪಡ್ತೇನೆ. ನೋಡಿ ಅವಳು ನೋಡಿ ಬಿಳಿ ಕಲರ್ ಇದೆ ಅವಳು, ಆದ್ರೆ ಧೂಳಿಂದ ಅದು ಕಪ್ಪಾಗಿದೆ. ಇದು ಯಾವ ಬರ್ಡ್ ಅಂತ ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇದು ನಮ್ಮ ವೈಟ್ ಪಿಕಾಕ್ ಪ್ಯೂರ್ ಮಾಡೆಲ್ಗಳು ಇವು. ನೋಡಿ ಹದ್ದಿನ ನೋಟ ಎಷ್ಟೊಂದು ಚೆನ್ನಾಗಿ ಉಂಟಲ್ಲ. ಆ ಕಡೆ ಆ ಕಡೆ ಎಲ್ಲ ನೋಡ್ತಾ ಇತ್ತು. ಫುಲ್ ಸ್ಕ್ಯಾನ್ ಮಾಡ್ತಾ ಇತ್ತು. ಏನನ್ನ ಸ್ಕ್ಯಾನ್ ಮಾಡ್ತಾ ಇತ್ತು ಅಂತ ಗೊತ್ತಿಲ್ಲ. ಸುಮ್ಮನೆ ಅದು ಕೂಡ ಟೈಮ್ ಪಾಸ್ ಮಾಡ್ತಾ ಇರ್ಬೇಕು. ಯಾರು ಕೂಡ ಹತ್ತಿರ ಇರ್ಲಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್, ಈ ಬಿಲ್ಡಿಂಗ್ ಅಲ್ಲಿ ಮುಂಚೆ ವೈಲ್ಡ್ ಲೈಫ್ ಎಲ್ಲ ಇತ್ತು. ಲೈಕ್ ಟೈಗರ್, ಬೇರ್, ಚಿಂಪಾಂಜಿ, ಮತ್ತೆ ದೂರದಲ್ಲಿ ನಾವು ಝೀಬ್ರಾ ಎಲ್ಲ ನೋಡಬಹುದು, ಅದೆಲ್ಲ ಇತ್ತು. ಬಟ್ ಇವಾಗ ಏನ್ ಗೊತ್ತಾ, ನಾನು ಒಳಗೆ ಹೋಗಿ ನೋಡಿದಾಗ ನಮ್ಗೆ ಶಾಕ್ ಆಯ್ತು. ಅದು ಡೋರ್ ಲಾಕ್ ಆಗಿತ್ತು. ಮೇ ಬಿ ಸಮ್ಮರ್ಗೆ ಎಲ್ಲ ಎನಿಮಲ್ಸ್ ಅನ್ನು ಟ್ರಾನ್ಸ್ಫರ್ ಮಾಡಿದಾರ ಅಂತ ಗೊತ್ತಿಲ್ಲ. ಯಾವ ಎನಿಮಲ್ಸ್ ಕೂಡ ಅದ್ರೊಳಗೆ ಇರ್ಲಿಲ್ಲ. ಬಟ್ ನನ್ ಕೀಕಿ ಎಸ್ಪೆಷಲಿ ಉಂಟಲ್ಲ ಬಂದದ್ದು ಖಾಲಿ ಟೈಗರ್ ಅನ್ನು ನೋಡ್ಲಿಕ್ಕೆ. ನಂಗೆ ಟೈಗರ್ ನೋಡ್ಬೇಕು, ನಂಗೆ ಲಯನ್ ನೋಡ್ಬೇಕು ಅಂತ ಅದೇ ಅವಳ ಬಾಯಲ್ಲಿತ್ತು. ಅದಕ್ಕೋಸ್ಕರ ನಾವು ಅವಳಿಗೆ ಏನ್ ಹೇಳಿದ್ವಿ ಅಂದ್ರೆ,
ನೀನ್ ಬರ್ತೀಯ ಅಂತ ಗೊತ್ತಾಗಿರ್ಬೇಕು ಅವರಿಗೆ, ಟೈಗರ್ ಮತ್ತೆ ಲಯನ್ಗೆ. ಅದಕ್ಕೆ ಅದೆಲ್ಲ ಓಡಿ ಹೋಗಿರ್ಬೇಕು ಹೆದರಿ. ಯಾಕೆಂದ್ರೆ ಕಿಕಿ ಬರ್ತಾ ಇದ್ದಾರಲ್ಲ ಸ್ಟ್ರಾಂಗ್. ಹೇಗೋ ಹಾಗೆ ಹೇಳಿ ಉಂಟಲ್ಲ ನಾವು ಅವಳನ್ನ ಸಮಾಧಾನ ಮಾಡಿದ್ವಿ, ಇಲ್ಲದ ಸಮಾಧಾನ ಆಗೋ ಸ್ಥಿತಿಯಲ್ಲೇ ಇರ್ಲಿಲ್ಲ. ಅವಳು ಹೇಳ್ತಾ ನಂಗೆ ಟೈಗರ್ ನೋಡ್ಲೇಬೇಕು, ನಂಗೆ ಲಯನ್ ನೋಡ್ಲೇಬೇಕು ಅಂತ. ಆಮೇಲೆ ಟಾರ್ಟೈಸ್ ಹತ್ರ ನಾವು ಕರ್ಕೊಂಡು ಬಂದ್ವಿ. ಟಾರ್ಟೈಸ್ ಹತ್ರ ಸ್ವಲ್ಪ ಮಾತಾಡ್ತಾ ಇದ್ಲು, ಏನ್ ಮಾತಾಡ್ಲಿ ಗೊತ್ತಿಲ್ಲ, ಅದಕ್ಕೆ ಅರ್ಥ ಆಯ್ತಾ ಇಲ್ವಾ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸ್ವಿಮ್ಮಿಂಗ್ ಮಾಡ್ಲಿಕ್ಕೆಲ್ಲ, ಜಸ್ಟ್ ನಿಮ್ಮ ಕಣ್ಣು ತಂಪು ಮಾಡ್ಲಿಕ್ಕೆ ಅಷ್ಟೇ. ಅದ್ರ ಮೇಲೆ ವಾಕಿಂಗ್ ಸ್ಟೆಪ್ಸ್ ಎಲ್ಲ ಇತ್ತು, ವಾಕ್ ಮಾಡ್ಕೊಂಡು ಹೋಗ್ಬೋದಾ ಅಂತ ಗೊತ್ತಿರ್ಲಿಲ್ಲ. ಬಟ್ ನಾವಲ್ಲಿ ಸ್ವಲ್ಪ ಹೊತ್ತು ನಾವು ಟೈಮ್ ಪಾಸ್ ಮಾಡಿದ್ವಿ. ಹಾಗೇನೆ ಅಲ್ಲಿ ಸ್ವಲ್ಪ ದೂರದಲ್ಲಿ ನಮ್ಗೆ ಮಕ್ಕಳಿದು ಪ್ಲೇ ಏರಿಯಾ ಸಿಕ್ತು. ನನ್ ಪಾಪು ಅಂತೂ ತುಂಬಾನೇ ಖುಷಿ ಆದ್ಲು. ಅವಳಿಗೆ ಜಸ್ಟ್ ಪ್ಲೇ ಏರಿಯಾ ಉಂಟಲ್ಲ ನೋಡಿ ಸಾತ್ವೆ ಆಸ್ಮಾನ್ಗೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಹಾಗೆ ಆಗಿತ್ತು ಅವಳಿಗೆ. ಡಾಡಾ ನಾನು ಆಡ್ಬೇಕು ಅಂತ. ಬಟ್ ಏನ್ ಗೊತ್ತಾ, ಅದೆಲ್ಲ ತುಂಬಾನೇ ಡರ್ಟಿ ಆಗಿ, ಇಲ್ಲಿಗೆ ಬಂದವರು ಯಾರು ಕೂಡ ಇದನ್ನು ಯೂಸ್ ಮಾಡುದಿಲ್ವಾ ಅಂತ ತುಂಬಾ ಮಣ್ಣೆಲ್ಲ ಇತ್ತು. ಅವಳ ಸ್ಕರ್ಟ್ ಆಮೇಲೆ ತುಂಬಾ ಕಪ್ ಆಗಿತ್ತು. ಈ ಏರಿಯಾ ತುಂಬಾ ಬಿಸಿ ಕೂಡ ಇತ್ತು. ನಾನು ಅವಳ ಹತ್ರ ಹೇಳ್ತಾ ಇದ್ದೆ, ಈ ಏರಿಯಾ ತುಂಬಾ ಬಿಸಿ ಉಂಟು, ನಾವು ಹೋಗುವಂತಹ. ಅದೇ ಟೈಮ್ಗೆ ಉಂಟಲ್ಲ ಇವರು ನೀರಿದ್ದು ಸ್ಪ್ರಿಂಕಲ್ ಆನ್ ಮಾಡಿದ್ರು. ನಾನ್ ಮತ್ತೆ ಕಿಕಿ ತುಂಬಾ ಉಂಟಲ್ಲ ಎಂಜಾಯ್ ಮಾಡಿದ್ವಿ. ಒಳ್ಳೆ ಮಾಡಿ ಒದ್ದೆ ಎಲ್ಲ ಆದ್ವಿ. ನೆಕ್ಸ್ಟ್ ದಿವಸ ಅಂತೂ ಕಿಕಿಗೆ ಫುಲ್ ಜ್ವರ. ಫೈನಲಿ ಪಾರ್ಕ್ ಎಲ್ಲ ಸುತ್ತಾಡಿ ಎಲ್ಲ ಆಯ್ತು. ನೋಡಿ ನಮ್ ಕೀಕಿ ಅಮ್ಮ ಎಷ್ಟೊಂದು ಸುಸ್ತಾಗಿದ್ದಾರೆ ಅಂದ್ರೆ ತುಂಬಾ ಸುಸ್ತಾಗಿದ್ದು. ಅವಳು ಹೇಳ್ತಾ ಇದ್ದು, ಮಮ್ಮ ಐ ವಾಂಟ್ ವಾಟರ್, ಐ ವಾಂಟ್ ಟು ರೆಸ್ಟ್ ಮಮ್ಮ, ಐ ಆಮ್ ಟಯರ್ಡ್ ಅಂತ. ಪುನೊಮ್ಮೆ ಇಲ್ಲಿಗೆ ಬರ್ತೀಯ ಅಂತ ಕೇಳಿದ್ರೆ, ಇಲ್ಲ ಮಮ್ಮ ನನಗೆ ಟಯರ್ಡ್ ಆಯ್ತು, ಇನ್ನು ಪುನೊಮ್ಮೆ ನಾನು ಬರುದಿಲ್ಲ ಅಂತ ಹೇಳ್ತಾ ಇದ್ಲು. ಮೇಲೆ ಮರವನ್ನು ನೋಡಿದ್ರೆ ಅಲ್ಲಿ ವೈಟ್ ಕಲರ್ ಇದು ಬ್ಯೂಟಿಫುಲ್ ಬರ್ಡ್ಸ್ ಗೂಡು ಕಟ್ಟಿ ಕೂತಿತ್ತು. ಹಾಗೇನೆ ಮುಂದೆ ಹೋದ್ರೆ ನಮ್ಮ ಬ್ಯೂಟಿಫುಲ್ ಆದ ಉಂಟಲ್ಲ ನವಿಲು ರೆಕ್ಕೆ ಬಿಚ್ಚಿ ಕುಣಿತಾ ಇತ್ತು. ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು. ಹೇಗಿತ್ತು ಸಾಂಗ್ ನಂದು? ಚೆನ್ನಾಗಿತ್ತಾ? ನೋಡಿ ಇಲ್ಲಿ ಮುಂತಾದ ಜಿಂಕೆ ಮರಿ ಕೂಡ ನಮ್ಮನ್ನು ವೇಟ್ ಮಾಡ್ತಾ ಇತ್ತು. ಆದ್ರೆ ಈ ಜಿಂಕೆ ಮರಿ ಉಂಟಲ್ಲ, ಕೀಕಿ ಎಷ್ಟು ಕರೆದ್ರು ಕೂಡ ಅದು ಬರ್ತಾನೆ ಇರ್ಲಿಲ್ಲ. ತುಂಬಾನೇ ಆಟಿಟ್ಯೂಡ್ ತೋರಿಸ್ತಾ ಇತ್ತು. ಅದಕ್ಕೆ ನಾವ್ ಹೇಳಿದ್ವಿ ಬಾಯ್. ನನ್ ಪಾಪು ಕೀಕಿಗೆ ಮೆಹಂದಿ ಹಾಕುದಂದ್ರೆ ಇಷ್ಟ, ಆದ್ರೆ 5 ನಿಮಿಷ ಇರ್ಬೇಕು ಅವಳ ಕೈಯಲ್ಲಿ, ಬೇಗ ಹೋಗಿ ತೊಳಿತಾಳೆ. ನೋಡಿ ಚೆನ್ನಾಗಿದೆಯಾ? ನೆಕ್ಸ್ಟ್ ದಿವಸ ನಾವು ಮಲ್ಕಿಯಾ ಬೀಚ್ಗೆ ಬಂದ್ವಿ. ಮಲ್ಕಿಯಾ ಬೀಚ್ ಅಂತೂ ತುಂಬಾನೇ ಕ್ರೌಡೆಡ್ ಆಗಿತ್ತು. ಈದ್ ಹಾಲಿಡೇಸ್ ಆಗಿದ್ದರಿಂದ ಅವರು ಕೂಡ ಸ್ವಲ್ಪ ಅವರ ಫ್ಯಾಮಿಲಿ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಲಿ ಅಂತ ಅವರು ಕೂಡ ಬೀಚ್ಗೆ ಬಂದಿದ್ರು. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ ಅನ್ನು ಎಂಡ್ ಮಾಡ್ತೇನೆ. ಒಂದು ವೇಳೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೇನ್ ವೇಟ್ ಮಾಡ್ತಿದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಭೇಟಿ ಆಗ್ತೇನೆ ಮತ್ತೊಂದು ಹೊಸ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ನಿಮ್ಮ ಪ್ರೀತಿ ಹೀಗೆ ಸದಾ ಇರ್ಲಿ.